ರೇವಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಂಸ್ಥಾಪಕರ ದಿನವನ್ನು ಆಯೋಜನೆ ಮಾಡಲಾಗಿತ್ತು. ಪ್ರತಿ ವರ್ಷ ಸಾಧಕರನ್ನ ಗುರುತಿಸಿ ಸಮಾಜಕ್ಕೆ ಅವರ ಕೊಡುಗೆಗಳನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ರೇವಾ ಜೀವಮಾನ ಸಾಧನೆ ಪ್ರಶಸ್ತಿಯು ಅತ್ಯುನ್ನತ ವ್ಯಕ್ತಿಗಳು ಮತ್ತು ಅವರ ಅಮೂಲ್ಯ ಕೊಡುಗೆಗೆ ನಮ್ಮ ಮೆಚ್ಚುಗೆಯ ಸಂಕೇತವಾಗಿದೆ ಎಂದು ಕುಲಪತಿ ಡಾಕ್ಟರ್ ಪಿ ಶಾಮರಾಜು ಹೇಳಿದರು. ಇದೇ ವೇಳೆ ಏರ್ಫೋರ್ಸ್ನ ಮಾಜಿ ಏರ್ ಚೀಫ್ ಮಾರ್ಷಲ್, ವಿದೇಶಾಂಗ ಕಾರ್ಯದರ್ಶಿ ಮತ್ತು ನಟಿ ಜಯಸುಧಾ ಅವರಿಗೆ ರೇವಾ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೆಲವರು ಅವರ ಜೀವನದಲ್ಲಿ ಏನೇನು ಸಾಧಿಸಿದ್ದಾರೆ ಅವ್ರನ್ನೆಲ್ಲ ಕರೆದು ಅವ್ರಿಗೆ ಸನ್ಮಾನ ಮಾಡಿ ಅವ್ರ ಜೀವನ ಯಾವ ರೀತಿ ಇತ್ತು, ಅವ್ರ ಪ್ರೊಫೆಷ್ನಲ್ ಆಗಿರ್ಬೋದು, ಬಿಸ್ನೆಸ್ ಅಂತ ಇರ್ಬೋದು, ಇದೆಲ್ಲ ಕೂಡ ಯಾವ ರೀತಿ ಅದನ್ನು ಅವ್ರ ಜರ್ನಿ ಶೇರ್ ಮಾಡಿಕೊಂಡಾಗ ಮಕ್ಕಳಿಗೆ ಇದೊಂದು ಹುಮ್ಮಸ್ಸು ಬರುತ್ತೆ. ಅವರು ಕೂಡ ಅವರಿಂದ ಕಲಿತಾರೆ ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ಪ್ರತಿ ವರ್ಷ ಕೂಡ ಬೇರೆ ಬೇರೆ ಕ್ಷೇತ್ರಗಳಿಂದ ಕರೆದು ಈ ರೀತಿ ಸನ್ಮಾನ ಮಾಡ್ತಿದ್ದೀವಿ. ದೇಶ ಯಾವ ರೀತಿ ಬೆಳೀತಾ ಇದೆ, ಡಿಜಿಟಲ್ ಆಗಿ ಎಷ್ಟು ಮುಂದುವರೆದಿದೆ, ಇದನ್ನೆಲ್ಲ ಕೂಡ ನಾವು ಅದ್ರ ಜೊತೆಗೆ ಇಂಥವ್ರನ್ನ ಕರ್ಕೊಂಬಂದು ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಅವರು